ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಕಾರ್ಮಿಕ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ತನಿಖೆಗೆ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘ ಒತ್ತಾಯ. ಕಳಪೆ ಕಾರ್ಮಿಕ ಕಿಟ್ ತರಬೇತಿ ಲೋಪ, ಬಾರದ ವಿದ್ಯಾರ್ಥಿ ವೇತನ, ಸಂಚಾರಿ ಆರೋಗ್ಯ ಘಟಕದ ಕುರಿತು ರಾಮಚಂದ್ರ ಮೇಸ್ತ್ರಿ, ಸತೀಶ್ ಅಂಗಡಿ ಆಕ್ರೋಶ. ತಡಗಳಲೆ ಗ್ರಾಮಸ್ಥರಿಂದ ಡಿಎಫ್ಒ ಕಚೇರಿಗೆ ಮನವಿ, ಸುಳ್ಳು ದೂರು ದಾಖಲಿಸಿದ್ದಾರೆಂದು ಆರೋಪ. ದಿನೇಶ್ ಶಿರವಾಳ, ಕೆಜಿಕೊಪ್ಪ ಗ್ರಾಮಸ್ಥರ ವರ್ತನೆಗೆ ಅಸಮಾಧಾನ. ಮಧು ಬಂಗಾರಪ್ಪ ವಿರುದ್ಧ ಮಾತನಾಡಿದರೆ ಜೋಕಿ ಎಂದ ಮಂಜುನಾಥ್ ರಾಮು. ತಡಗಳಲ್ಲಿ ಈಗ ಸುದ್ದಿಯ ವಿವರ. ರಾಜ್ಯದಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರ ಟೂಲ್ ಕಿಟ್ ಖರೀದಿ, ತರಬೇತಿ ಮತ್ತು ಆರೋಗ್ಯ ಸೌಲಭ್ಯ ಕಲ್ಪಿಸುವಲ್ಲಿ ನಡೆದಿರುವ ಭ್ರಷ್ಟಾಚಾರ ಕುರಿತು ಸಮಗ್ರ ತನಿಖೆ ನಡೆಸಬೇಕು. ಕಾರ್ಮಿಕ ಸ್ನೇಹಿ ಯೋಜನೆಗಳನ್ನು ಜಾರಿಗೆ ತರುವಂತೆ ಒತ್ತಾಯಿಸಿ ಗುರುವಾರ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಉಪವಿಭಾಗಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ರಾಮಚಂದ್ರ ಮೇಸ್ತ್ರಿ, ಸಂಘದ ನಿರ್ದೇಶಕ ಸತೀಶ್ ಅಂಗಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಂಕರಪ್ಪ, ಬಸವರಾಜ್, ಅಣ್ಣಪ್ಪ ಮೇಸ್ತ್ರಿ, ಅಣ್ಣಪ್ಪ ಕೆಳದಿ, ಉಮೇಶ್, ಸಿದ್ದಪ್ಪ ಗೌಡ ಇನ್ನಿತರರು ಹಾಜರಿದ್ದರು. ಕಟ್ಟಡ ಕಾರ್ಮಿಕರಿಗೆ ಕಿಟ್ ಅನ್ನು ಹಂಚಿಕೆ ಮಾಡ್ತಾ ಇದ್ರೆ ಆ ಕಿಟ್ ಅಲ್ಲಿ ಯಾವುದೇ ಒಂದು ಕ್ವಾಲಿಟಿ ಕೂಡ ಇಲ್ಲ. ಇದರಲ್ಲಿ ಸರ್ಕಾರದ ಲೆಕ್ಕಾಚಾರದಲ್ಲಿ ಒಂದು 3,000 4,000 ಅಂತ ಹೇಳಿ ಒಂದು ಬಿಲ್ ಮಾಡಿದಾರೆ ಅಂತ ಕೂಡ ಮಾಹಿತಿ ಬಂದಿದೆ. ಆದ್ರೆ ಇದರಲ್ಲಿ ಒಂದು 600-700 ರೂಪಾಯಿ ವಸ್ತುಗಳು ಕೂಡ ಇಲ್ಲ. ಹಾಗೆ ಇದು ಇಡೀ ರಾಜ್ಯದಲ್ಲಿ ಕೂಡ ಈ ವಿಚಾರವಾಗಿ ಪತ್ರಿಕೆಯಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಾ ಕಡೆ ಈ ವಿಷಯಗಳು ಹರಿದಾಡ್ತಾ ಇದ್ದೇವೆ. ಇದೇ ತರ ಈ ಹಿಂದೂ ಕೂಡ ಇದೇ ವಿಷಯವಾಗಿ ಈ ಹಿಂದೆನೂ ಕೂಡ ಈ ವಿಷಯವಾಗಿ ಸಾಕಷ್ಟು ಪತ್ರಿಕೆಯಲ್ಲಿ ಮತ್ತೆ ಎಲ್ಲಾ ಕಡೆ ಈ ವಿಷಯಗಳು ಹರಿದಾಡ್ತಾ ಇದೆ. ಮತ್ತೆ ನಮ್ಮ ಶ್ರಮಜೀವಿ ಕಟ್ಟಡ ಕಾರ್ಮಿಕ ಸಂಘದ ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಒಂದಿಷ್ಟು ಈ ಎಲ್ಲಾ ತಾಲೂಕುಗಳಲ್ಲಿ ಅದನ್ನು ATM ಮಿಷನ್ ಅಂತ ಅನ್ಕೋಬಹುದು. ಈ ಆರೋಗ್ಯ ಸಂಚಾರಿ ಘಟಕ ಅಂತ ಆ ಗಾಡಿ ಓಡಾಡುತ್ತೆ. ಆ ಗಾಡಿಲಿ ಕಾರ್ಡ್ಗಳೆಲ್ಲ ರಿನ್ಯೂವಲ್ ಆಗಿದಾವೋ ಬಿಟ್ಟಿದಾವೋ ಗೊತ್ತಿಲ್ಲ. ಎಲ್ಲಾ ಕಾರ್ಡ್ಗಳು ತಗೊಬಂದು ಅದಕ್ಕೆ 4-5 ಜನರನ್ನು ಸೇರಿಸಿ ಫಲಾನುಭವಿಗಳು ಅಂತ ಹೇಳಿ ಅವ್ರಿಗೆಲ್ಲ ಆರೋಗ್ಯ ಚಿಕಿತ್ಸೆಯನ್ನು ಕೊಡ್ತಾರೆ. ಅದರಲ್ಲಿ ಕಾರ್ಮಿಕರಿಗೆ ಬೇಕಾದಂತ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯಗಳು ಇರಲ್ಲ. ಅಲ್ಲಿ ಸುಮ್ಮನೆ ಏನೋ ಬ್ಲಡ್ ಚೆಕಪ್ ಮಾಡ್ತಾರೆ, BP ಚೆಕಪ್ ಮಾಡ್ತಾರೆ, ಹೋಗ್ತಾರೆ. ಅದಾದ್ಮೇಲೆ ಒಂದು ವಾರ 15 ದಿವಸ ಬಿಟ್ಟು ಬಂದ್ಬಿಟ್ಟು ಅದ್ರ ರಿಪೋರ್ಟ್ ಕೊಡ್ತಾರೆ. ಅದೊಂಥರ ಈ ATM ಮಿಷನ್ ಆಗ್ಬಿಟ್ಟಿದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳದ್ದು ಮತ್ತೆ ಏಜೆನ್ಸಿಗಳಿಗೆ ಈ ಸಂಚಾರಿ ಆರೋಗ್ಯ ಘಟಕ ಅನ್ನೋದು ಒಂದು ತರ ATM ಮಿಷನ್ ಆಗ್ಬಿಟ್ಟಿದೆ. ಮತ್ತೆ ಕಾರ್ಮಿಕರಿಗೆ ಇಲ್ಲಿ ಸಾಕಷ್ಟು ಜನ ಕಾರ್ಮಿಕರು ಅರ್ಜಿಗಳನ್ನ ಹಾಕಿರ್ತಾರೆ. ಆ ಅರ್ಜಿಗಳನ್ನ ಕಾರ್ಮಿಕ ಅಲ್ಲ ಅಂತ ಹೇಳಿ ಅವ್ರನ್ನ ತಿರಸ್ಕಾರ ಮಾಡಾದ್ಮೇಲೆ ಅದು ಸಡನ್ ಆಗಿ ಮತ್ತೆ ಅವರಿಗೆ ಕಾರ್ಮಿಕರು ಹೌದಾ ಅಂತ ಹೇಳಿ ಸರ್ಟಿಫೈಡ್ ಮಾಡ್ಕೊಂಡು ಹೋಗಿ ಮತ್ತೆ ಅರ್ಜಿ ಹಾಕ್ಲಿಕ್ಕೆ 90 ದಿವಸ ಬೇಕಾಗತ್ತೆ. ಆ ಕಾರ್ಮಿಕ 90 ದಿವಸ ಕಾಯ್ದ್ರೊಳಗಡೆ ಆ ಕಾರ್ಮಿಕ ಏನಾದ್ರು ಕೆಲಸ ಮಾಡುವಾಗ ಹೆಚ್ಚು ಕಮ್ಮಿ ಆದಾಗ ಆ ಕಾರ್ಮಿಕರ ಇಲಾಖೆಯಿಂದ ಸವಲತ್ತುಗಳಿಗೆ ವಂಚಿತನಾಗ್ತಾನೆ. ಇದನ್ನ ಕಾರ್ಮಿಕ ಇಲಾಖೆ ಪರಿಗಣನೆ ಮಾಡಿ ಅದನ್ನ ಸರಿಪಡಿಸ್ಬೇಕು ಅಂತ ಹೇಳಿ ಕೂಡ ನಮ್ಮ ಮನವಿ ಇದೆ. ಮತ್ತೆ ಅದೇ ರೀತಿಯಾಗಿ ಇಲ್ಲಿ ಏನು ಕಾರ್ಮಿಕರ ವಿದ್ಯಾರ್ಥಿ ವೇತನ ಈಗಲೂ ಕೂಡ ಅದೇ ಸಮಸ್ಯೆ ಬರ್ತಿದೆ. ಕಾರ್ಮಿಕರ ವಿದ್ಯಾರ್ಥಿ ವೇತನ ಇಲ್ಲಿ SSP ಪೋರ್ಟಲ್ ಅಲ್ಲಿ ನಮಗೆ ಅರ್ಜಿ ಹಾಕಿ ಕೊಡ್ತಾರೆ. ಆ SSP ಪೋರ್ಟಲ್ ಅಲ್ಲಿ ಸಾಕಷ್ಟು ಜನರಿಗೆ ಅಲ್ಪ ಸ್ವಲ್ಪ ಭೂಮಿ ಇರುತ್ತೆ, ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ. ಆ ಭೂಮಿ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ತರ ಇರ್ಬೇಕಾದ್ರೆ ಕೆಲವೊಂದು ಸಾರಿ ಚಾಲಕರ ಮಕ್ಕಳು ಅಂತೇಳಿ ಆ ಸ್ಕಾಲರ್ಶಿಪ್ ಹೋಗುತ್ತೆ. ಮತ್ತೆ ಈ ಪಾಣಿ ಇರ್ಬೇಕಾದ್ರೆ ಅವರಿಗೆ ಈ ರೈತರ ಮಕ್ಕಳು ಅಂತ ಸ್ಕಾಲರ್ಶಿಪ್ ಹೋಗುತ್ತೆ. ಅದರಿಂದ ಈ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಈ ಕಾರ್ಮಿಕರ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ಏನಿದೆ ಅದರಿಂದ ವಂಚಿತರಾಗ್ತಾರೆ. ಹಾಗೆ ನಮ್ಮ ಏನು ಈ ಆರೋಗ್ಯ ಘಟಕನ ನಿಲ್ಲಿಸಿ ನಮಗೆ ತುರ್ತು ಎಮರ್ಜೆನ್ಸಿ ಒಂದು ಆರೋಗ್ಯ ಸಮಸ್ಯೆ ಆದಾಗ ಈ ಹಾಸ್ಪಿಟ್ಲ್ಗಳಲ್ಲಿ ಕ್ಯಾಶ್ಲೆಸ್ ಮಾಡ್ಬೇಕಂತನೂ ಕೂಡ ಸಾಕಷ್ಟು ಸಲ ಬೇಡಿಕೆ ಮಾಡಿದ್ವಿ. ಅದನ್ನು ಕೂಡ ಇಲ್ಲಿ ಪರಿಗಣನೆ ಮಾಡಿ ಅದನ್ನು ಕೂಡ ಆ ಸವಲತ್ತುಗಳನ್ನ ಕೊಡಬೇಕು. ಮತ್ತೆ ಈ ಕಿಟ್ ಬಗ್ಗೆ ಒಂದು ತನಿಖೆ ನಡೆಸಿ ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನು ಬೇರೆ ಕಿಟ್ಗಳು ಕೊಟ್ರೆ ಅನುಕೂಲ ಆಗಲ್ಲ. ಮತ್ತೆ ಆ ಕಿಟ್ ಕೊಡಬೇಕಾದ್ರೆ ಕೆಲವೊಂದು ಅಧಿಕಾರಿ ವರ್ಗರು ಮತ್ತೆ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿ ಅದು ಕಡಿಮೆ ಗುಣಮಟ್ಟದ ಕಿಟ್ಗಳನ್ನ ಕೊಡ್ತಾರೆ. ಹಾಗಾಗಿ ಈ ಕಿಟ್ಗಳನ್ನ ಕೊಡಬಾರ್ದು ಅಂತಾನು ಕೂಡ ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ವಿ. ಆದ್ರೂ ಕೂಡ ಈ ತರ ಕಿಟ್ಗಳನ್ನ ಮತ್ತೆ ಕೊಟ್ಟಿದ್ದಾರೆ. ಆದ್ರೆ ಇದು ಯಾರಿಗೆ ಮಾಹಿತಿಗಳಿಲ್ಲ, ಯಾರಿಗೆ ಶಾಸಕರಿಗೂ ಮಾಹಿತಿ ಇಲ್ಲ, ಇಲ್ಲಿ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ, ಯಾರಿಗೂ ಮಾಹಿತಿ ಇಲ್ಲ. ಏನು RPL ಕಿಟ್ ಟ್ರೈನಿಂಗು ಮತ್ತೆ ಟೂಲ್ ಕಿಟ್ ಅನ್ನು ಕೊಡಕ್ ಬಂದವರು ಸುಮ್ಮನೆ ಅವ್ರೇನೋ ವೈಯಕ್ತಿಕವಾಗಿ ಯಾರೋ ಒಂದು ಸಂಘ ಸಂಸ್ಥೆಯಿಂದ ಅಥವಾ ವೈಯಕ್ತಿಕವಾಗಿ ಕೊಟ್ಟಿರೋ ತರ ಬೆಳಗ್ಗೆ ಎಷ್ಟೋ ಹೊತ್ತಿಗೆ ಬಂದು ಈ ತರದೆಲ್ಲ ಕೊಟ್ಟೋಗಿದ್ದಾರೆ. ಇದ್ರ ಬಗ್ಗೆ ನಾವು ತುಂಬಾ ಇದನ್ನ ಖಂಡಿಸ್ತೀವಿ. ನಾವು ಇನ್ನು ಇದರಲ್ಲಿ ಏನು ಈ ತಪ್ಪಿತಸ್ಥರು ಯಾರ್ಯಾರಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಅಂತ ನಾವು ಮುಂದಿನ ಉಗ್ರ ಹೋರಾಟ ಮಾಡ್ತೀವಿ.